ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿ ವಿಚಾರ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಅರಮನೆ ಆವರಣದ ಕಾರ್ಯಕ್ರಮದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಿನ್ನೆ ಬರುವಾಗ ವಿವಾದಕ್ಕೆ ಕಾರಣವಾಗಿರತಕ್ಕಂಥದ್ದು. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದರು ಹಾಗೂ ಇತರೆ ಶಾಸಕರುಗಳಿದ್ದರು. ಆ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಅವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತು ವಿವಾದಕ್ಕೆ ಕಾರಣವಾಯಿತು. ಸಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಕೂಡ ಭಾಗಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗಿದೆ. ಮೆರವಣಿಗೆ ಜೀಪ್ನಲ್ಲಿ ಸಿಎಂ ಜೊತೆ ಸಚಿವರ ಮೊಮ್ಮಗ ಸಿಎಂ ಡಿಸಿಎಂ ಜೊತೆ ಮಹದೇವಪ್ಪ ಅವರ ಮೊಮ್ಮಗ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೀಗೆ ಕುಟುಂಬಸ್ಥರು ಭಾಗಿಯಾಗೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕುಟುಂಬಸ್ಥರು ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣು ಬೀರಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ದೆಹಲಿ ವರಿಷ್ಠರು ಮಾಹಿತಿ ಕೇಳಿದ್ದಾರಂತೆ. ನಿನ್ನೆ ಅರಮನೆ ಮುಂದೆ ನಂದಿ ಧ್ವಜ ಪೂಜೆ ಮುಗಿಸಿ ಆ ಬಳಿಕ ಸಿಎಂ ತೆರೆದ ಜೀಪ್ನಲ್ಲಿ ಪರೇಡ್ನಲ್ಲಿ ಆ ಒಂದು ಕುಳಿತುಕೊಳ್ಳುವಂಥ ವೇದಿಕೆಯ ಸ್ಥಳಕ್ಕೆ ಬಂದರು. ಆ ಸಂದರ್ಭದಲ್ಲಿ ಆ ಜೀಪ್ನಲ್ಲಿ ಮಹದೇವಪ್ಪ ಅವರ ಮೊಮ್ಮಗ ಇದ್ರು ಅನ್ನುವಂಥ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಆ ಜೀಪ್ನಲ್ಲಿ ಶಾಸಕ ತನ್ವೀರ್ ಸೇಠ್, ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿ ವಿಚಾರ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಅರಮನೆ ಆವರಣದ ಕಾರ್ಯಕ್ರಮದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಿನ್ನೆ ಬರುವಾಗ ವಿವಾದಕ್ಕೆ ಕಾರಣವಾಗಿರತಕ್ಕಂಥದ್ದು. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದರು ಹಾಗೂ ಇತರೆ ಶಾಸಕರುಗಳಿದ್ದರು. ಆ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಅವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತು ವಿವಾದಕ್ಕೆ ಕಾರಣವಾಯಿತು. ಸಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಕೂಡ ಭಾಗಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗಿದೆ. ಮೆರವಣಿಗೆ ಜೀಪ್ನಲ್ಲಿ ಸಿಎಂ ಜೊತೆ ಸಚಿವರ ಮೊಮ್ಮಗ ಸಿಎಂ ಡಿಸಿಎಂ ಜೊತೆ ಮಹದೇವಪ್ಪ ಅವರ ಮೊಮ್ಮಗ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೀಗೆ ಕುಟುಂಬಸ್ಥರು ಭಾಗಿಯಾಗೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕುಟುಂಬಸ್ಥರು ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣು ಬೀರಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ದೆಹಲಿ ವರಿಷ್ಠರು ಮಾಹಿತಿ ಕೇಳಿದ್ದಾರಂತೆ. ನಿನ್ನೆ ಅರಮನೆ ಮುಂದೆ ನಂದಿ ಧ್ವಜ ಪೂಜೆ ಮುಗಿಸಿ ಆ ಬಳಿಕ ಸಿಎಂ ತೆರೆದ ಜೀಪ್ನಲ್ಲಿ ಪರೇಡ್ನಲ್ಲಿ ಆ ಒಂದು ಕುಳಿತುಕೊಳ್ಳುವಂಥ ವೇದಿಕೆಯ ಸ್ಥಳಕ್ಕೆ ಬಂದರು. ಆ ಸಂದರ್ಭದಲ್ಲಿ ಆ ಜೀಪ್ನಲ್ಲಿ ಮಹದೇವಪ್ಪ ಅವರ ಮೊಮ್ಮಗ ಇದ್ರು ಅನ್ನುವಂಥ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಆ ಜೀಪ್ನಲ್ಲಿ ಶಾಸಕ ತನ್ವೀರ್ ಸೇಠ್, ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿ ವಿಚಾರ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಅರಮನೆ ಆವರಣದ ಕಾರ್ಯಕ್ರಮದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಿನ್ನೆ ಬರುವಾಗ ವಿವಾದಕ್ಕೆ ಕಾರಣವಾಗಿರತಕ್ಕಂಥದ್ದು. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದರು ಹಾಗೂ ಇತರೆ ಶಾಸಕರುಗಳಿದ್ದರು. ಆ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಅವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತು ವಿವಾದಕ್ಕೆ ಕಾರಣವಾಯಿತು. ಸಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಕೂಡ ಭಾಗಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗಿದೆ. ಮೆರವಣಿಗೆ ಜೀಪ್ನಲ್ಲಿ ಸಿಎಂ ಜೊತೆ ಸಚಿವರ ಮೊಮ್ಮಗ ಸಿಎಂ ಡಿಸಿಎಂ ಜೊತೆ ಮಹದೇವಪ್ಪ ಅವರ ಮೊಮ್ಮಗ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೀಗೆ ಕುಟುಂಬಸ್ಥರು ಭಾಗಿಯಾಗೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕುಟುಂಬಸ್ಥರು ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣು ಬೀರಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ದೆಹಲಿ ವರಿಷ್ಠರು ಮಾಹಿತಿ ಕೇಳಿದ್ದಾರಂತೆ. ನಿನ್ನೆ ಅರಮನೆ ಮುಂದೆ ನಂದಿ ಧ್ವಜ ಪೂಜೆ ಮುಗಿಸಿ ಆ ಬಳಿಕ ಸಿಎಂ ತೆರೆದ ಜೀಪ್ನಲ್ಲಿ ಪರೇಡ್ನಲ್ಲಿ ಆ ಒಂದು ಕುಳಿತುಕೊಳ್ಳುವಂಥ ವೇದಿಕೆಯ ಸ್ಥಳಕ್ಕೆ ಬಂದರು. ಆ ಸಂದರ್ಭದಲ್ಲಿ ಆ ಜೀಪ್ನಲ್ಲಿ ಮಹದೇವಪ್ಪ ಅವರ ಮೊಮ್ಮಗ ಇದ್ರು ಅನ್ನುವಂಥ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಆ ಜೀಪ್ನಲ್ಲಿ ಶಾಸಕ ತನ್ವೀರ್ ಸೇಠ್, ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿ ವಿಚಾರ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಅರಮನೆ ಆವರಣದ ಕಾರ್ಯಕ್ರಮದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಿನ್ನೆ ಬರುವಾಗ ವಿವಾದಕ್ಕೆ ಕಾರಣವಾಗಿರತಕ್ಕಂಥದ್ದು. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದರು ಹಾಗೂ ಇತರೆ ಶಾಸಕರುಗಳಿದ್ದರು. ಆ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಅವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತು ವಿವಾದಕ್ಕೆ ಕಾರಣವಾಯಿತು. ಸಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಕೂಡ ಭಾಗಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗಿದೆ. ಮೆರವಣಿಗೆ ಜೀಪ್ನಲ್ಲಿ ಸಿಎಂ ಜೊತೆ ಸಚಿವರ ಮೊಮ್ಮಗ
ಸಿಎಂ ಡಿಸಿಎಂ ಜೊತೆ ಮಹದೇವಪ್ಪ ಅವರ ಮೊಮ್ಮಗ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೀಗೆ ಕುಟುಂಬಸ್ಥರು ಭಾಗಿಯಾಗೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕುಟುಂಬಸ್ಥರು ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣು ಬೀರಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ದೆಹಲಿ ವರಿಷ್ಠರು ಮಾಹಿತಿ ಕೇಳಿದ್ದಾರಂತೆ. ನಿನ್ನೆ ಅರಮನೆ ಮುಂದೆ ನಂದಿ ಧ್ವಜ ಪೂಜೆ ಮುಗಿಸಿ ಆ ಬಳಿಕ ಸಿಎಂ ತೆರೆದ ಜೀಪ್ನಲ್ಲಿ ಪರೇಡ್ನಲ್ಲಿ ಆ ಒಂದು ಕುಳಿತುಕೊಳ್ಳುವಂಥ ವೇದಿಕೆಯ ಸ್ಥಳಕ್ಕೆ ಬಂದರು. ಆ ಸಂದರ್ಭದಲ್ಲಿ ಆ ಜೀಪ್ನಲ್ಲಿ ಮಹದೇವಪ್ಪ ಅವರ ಮೊಮ್ಮಗ ಇದ್ರು ಅನ್ನುವಂಥ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಆ ಜೀಪ್ನಲ್ಲಿ ಶಾಸಕ ತನ್ವೀರ್ ಸೇಠ್, ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿ ವಿಚಾರ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಅರಮನೆ ಆವರಣದ ಕಾರ್ಯಕ್ರಮದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಿನ್ನೆ ಬರುವಾಗ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದರು ಹಾಗೂ ಇತರೆ ಶಾಸಕರುಗಳಿದ್ದರು. ಆ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಅವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತು ವಿವಾದಕ್ಕೆ ಕಾರಣವಾಯಿತು. ಸಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಕೂಡ ಭಾಗಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗಿದೆ. ಮೆರವಣಿಗೆ ಜೀಪ್ನಲ್ಲಿ ಸಿಎಂ ಜೊತೆ ಸಚಿವರ ಮೊಮ್ಮಗ, ಸಿಎಂ ಡಿಸಿಎಂ ಜೊತೆ ಮಹದೇವಪ್ಪ ಅವರ ಮೊಮ್ಮಗ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೀಗೆ ಕುಟುಂಬಸ್ಥರು ಭಾಗಿಯಾಗೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕುಟುಂಬಸ್ಥರು ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣು ಬೀರಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ದೆಹಲಿ ವರಿಷ್ಠರು ಮಾಹಿತಿ ಕೇಳಿದ್ದಾರಂತೆ. ನಿನ್ನೆ ಅರಮನೆ ಮುಂದೆ ನಂದಿ ಧ್ವಜ ಪೂಜೆ ಮುಗಿಸಿ ಆ ಬಳಿಕ ಸಿಎಂ ತೆರೆದ ಜೀಪ್ನಲ್ಲಿ ಪರೇಡ್ನಲ್ಲಿ ಆ ಒಂದು ಕುಳಿತುಕೊಳ್ಳುವಂಥ ವೇದಿಕೆಯ ಸ್ಥಳಕ್ಕೆ ಬಂದರು. ಆ ಸಂದರ್ಭದಲ್ಲಿ ಆ ಜೀಪ್ನಲ್ಲಿ ಮಹದೇವಪ್ಪ ಅವರ ಮೊಮ್ಮಗ ಇದ್ರು ಅನ್ನುವಂಥ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಆ ಜೀಪ್ನಲ್ಲಿ ಶಾಸಕ ತನ್ವೀರ್ ಸೇಠ್, ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿ ವಿಚಾರ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಅರಮನೆ ಆವರಣದ ಕಾರ್ಯಕ್ರಮದಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಿನ್ನೆ ಬರುವಾಗ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದರು ಹಾಗೂ ಇತರೆ ಶಾಸಕರುಗಳಿದ್ದರು. ಆ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಅವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತು ವಿವಾದಕ್ಕೆ ಕಾರಣವಾಯಿತು. ಸಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಕೂಡ ಭಾಗಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ ಅಂತ ಹೇಳಲಾಗಿದೆ. ಮೆರವಣಿಗೆ ಜೀಪ್ನಲ್ಲಿ ಸಿಎಂ ಜೊತೆ ಸಚಿವರ ಮೊಮ್ಮಗ, ಸಿಎಂ ಡಿಸಿಎಂ ಜೊತೆ ಮಹದೇವಪ್ಪ ಅವರ ಮೊಮ್ಮಗ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೀಗೆ ಕುಟುಂಬಸ್ಥರು ಭಾಗಿಯಾಗೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕುಟುಂಬಸ್ಥರು ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣು ಬೀರಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ದೆಹಲಿ ವರಿಷ್ಠರು ಮಾಹಿತಿ ಕೇಳಿದ್ದಾರಂತೆ. ನಿನ್ನೆ ಅರಮನೆ ಮುಂದೆ ನಂದಿ ಧ್ವಜ ಪೂಜೆ ಮುಗಿಸಿ ಆ ಬಳಿಕ ಸಿಎಂ ತೆರೆದ ಜೀಪ್ನಲ್ಲಿ ಪರೇಡ್ನಲ್ಲಿ ಆ ಒಂದು ಕುಳಿತುಕೊಳ್ಳುವಂಥ ವೇದಿಕೆಯ ಸ್ಥಳಕ್ಕೆ ಬಂದರು. ಆ ಸಂದರ್ಭದಲ್ಲಿ ಆ ಜೀಪ್ನಲ್ಲಿ ಮಹದೇವಪ್ಪ ಅವರ ಮೊಮ್ಮಗ ಇದ್ರು ಅನ್ನುವಂಥ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಆ ಜೀಪ್ನಲ್ಲಿ ಶಾಸಕ ತನ್ವೀರ್ ಸೇಠ್, ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಇದ್ದಾರೆ.